ಪರಮಾತ್ಮ ದರ್ಶನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಪುರಾಣಗಳಲ್ಲಿ ಸೃಷ್ಟಿಯನ್ನ ಮಾಡಿರುವಂತಹ ಬ್ರಹ್ಮದೇವ ಯಾವ ರೀತಿಯಾಗಿ ಸೃಷ್ಟಿಯನ್ನ ಪ್ರಾರಂಭಿಸಿದ ಎನ್ನುವುದರ ಬಗ್ಗೆ ಹಲವಾರು ಕಥೆಗಳಿವೆ. ಹಿಂದೆ ಮಹಾಪ್ರಳಯವಾದಾಗ ಪರಮಾತ್ಮನ ಪ್ರೇರಣೆಯಿಂದ ಆದಿನಾರಾಯಣನು ನಿಶ್ಚಿಂತೆಯಿಂದ ಕಲ್ಪ ಸಮುದ್ರದಲ್ಲಿ ಆಲದಲೆಯ ಮೇಲೆ ಮಲಗಿದ್ದನು. ಅಚಿಂತ್ಯ ಮೂರ್ತಿಯಾದ ಆತನಿಗೆ ಪುನಃ ಸೃಷ್ಟಿಯನ್ನು ಮಾಡಬೇಕೆಂಬ ಬಯಕೆಯಾಯಿತು. ಪ್ರಪಂಚವನ್ನು ನಿರ್ಮಿಸಬೇಕೆಂದು ಮನದಲ್ಲಿ ಬರಲು ನಾರಾಯಣನು ಜಾಗೃತನಾಗಲು ಬುದ್ಧಿಯಲ್ಲಿ ಚೇತನ ಉಂಟಾಯಿತು. ಇದರಿಂದ ಅವನ ಹೊಕ್ಕಳಿನಿಂದ ಕಮಲವು ಹುಟ್ಟಿಕೊಂಡಿತು. ಅದಕ್ಕೆ 3 ಲೋಕಗಳ ರಚನಾ ಗ್ರಹವೆನ್ನಬಹುದು. ಅದರ ನಡುವೆ ಬ್ರಹ್ಮದೇವನು ಆವಿರ್ಭವಿಸಿದನು. ಅವನು ಕುತೂಹಲದಿಂದ 4 ದಿಕ್ಕುಗಳನ್ನು ನೋಡಲಾರಂಭಿಸಲು ಆತನಿಗೆ 4 ಮುಖಗಳು ಉದ್ಭವಿಸಿದವು. ಬ್ರಹ್ಮನಿಗೆ ಆ ಸಂದರ್ಭದಲ್ಲಿ ಬೇರಾರೂ ಕಾಣದಿರಲು ಎಲ್ಲರಿಗಿಂತ ತಾನೇ ಶ್ರೇಷ್ಠನು, ನನಗಿಂತ ಹೆಚ್ಚಿನವರು ಈ ವಿಶ್ವದಲ್ಲಿಯೇ ಇಲ್ಲ ಎಂದು ತಿಳಿದುಕೊಂಡನು. ಬ್ರಹ್ಮನ ಅಹಂಕಾರವನ್ನು ಕಂಡು ಶ್ರೀಮನ್ನಾರಾಯಣನು ನಗಲಾರಂಭಿಸಿದನು. ನಾನು ವಿಷ್ಣು, ನನ್ನನ್ನು ಭಜಿಸು ಎಂದು ಗಂಭೀರವಾಗಿ ನುಡಿದನು. ಆಗ ಬ್ರಹ್ಮನು ಕೆಳಗೆ ನೋಡಲು ಸರ್ವವ್ಯಾಪಿಯಾದ ಮಹಾವಿಷ್ಣುವನ್ನು ಕಂಡನು. ಕೂಡಲೇ ಆನಂದದಿಂದ ಆತನಿಗೆ ವಂದಿಸಿ ಹಲವು ವಿಧವಾಗಿ ಸ್ತುತಿಸಿದನು. ಸ್ತೋತ್ರದಿಂದ ಸಂತುಷ್ಟನಾದ ನಾರಾಯಣನು ಸೃಷ್ಟಿಯ ರಚನೆ ಮಾಡಿದನು. ಅದನ್ನು ಬ್ರಹ್ಮನು ನಮ್ರತೆಯಿಂದ, ಸೃಷ್ಟಿಯ ವಿಷಯವನ್ನು ನಾನರಿತಿಲ್ಲ, ಅದರ ರೀತಿ ನೀತಿಗಳು ನನಗೆ ತಿಳಿದಿಲ್ಲ, ಆದ್ದರಿಂದ ಸೃಷ್ಟಿಯನ್ನು ಹೇಗೆ ತಾನೇ ಮಾಡಲಿ ಎಂದು ವಿಷ್ಣುವಲ್ಲಿ ಅರಿಕೆ ಮಾಡಿಕೊಂಡನು. ಬ್ರಹ್ಮನಲ್ಲಿ ಮೊದಲು ತನ್ನಂತಹ ಶ್ರೇಷ್ಠರಿಲ್ಲವೆಂಬ ಅಹಂಕಾರವಿತ್ತು. ಈಗ ಅದು ನಾಶವಾಯಿತು. ಬ್ರಹ್ಮನ ಅಹಂಕಾರ ಶೂನ್ಯ ವಚನಗಳನ್ನ ಕೇಳಿ ಮಹಾವಿಷ್ಣುವು ಅವನ ಮೇಲೆ ಪ್ರಸನ್ನನಾಗಿ ವೇದಗಳನ್ನು ನೀಡಿದನು. ಈ ವೇದಗಳಲ್ಲಿ ಸೃಷ್ಟಿ ರಚನೆಯ ವಿಷಯವು ಆಮೂಲಾಗ್ರವಾಗಿದ್ದು ಅದಕ್ಕನುಗುಣವಾಗಿ ಸೃಷ್ಟಿಯನ್ನು ಕೈಗೊಳ್ಳುವಂತೆ ಸೂಚಿಸಿದನು. ವೇದಗಳು ಅನಾದಿಯಾದವುಗಳಾಗಿದ್ದು ಅವುಗಳಲ್ಲಿ ಸೃಷ್ಟಿಯ ಲಕ್ಷಣಗಳನ್ನು ಹೇಳಿದೆ. ಬ್ರಹ್ಮನೇ ಅಹರ್ನಿಶವೂ ಈ ವೇದಕ್ಕೆ ಅನುಗುಣವಾಗಿ ಸೃಷ್ಟಿಯನ್ನು ರಚಿಸು ಎಂದು ಋಷಿಕೇಶನು ಹೇಳಿದನು. ಬ್ರಹ್ಮನು ಅವನ ಆಣತಿಯಂತೆ ರಚಿಸತೊಡಗಿದನು. ಸ್ಥಾವರ ಜಂಗಮಗಳಲ್ಲಿ ಸ್ವೇದಜ, ಅಂಡಜ, ಜಾರಜ ಮತ್ತು ಉದ್ವಿಜಗಳೆಂಬ ವಿವಿಧ ಪ್ರಾಣಿ ಪಕ್ಷಿ ವೃಕ್ಷಗಳನ್ನು ಅನುಕ್ರಮವಾಗಿ ಸೃಷ್ಟಿಸಿದರು. ಶ್ರೀ ವಿಷ್ಣುವಿನ ಕೃಪೆಯಿಂದ ಬ್ರಹ್ಮನು ಸ್ವರ್ಗ, ಮೃತ್ಯು, ಪಾತಾಳಗಳೆಂಬ 3 ಲೋಕಗಳನ್ನು ಸೃಷ್ಟಿಸಿದನು. ಈ ರೀತಿ ಸೃಷ್ಟಿ ಕ್ರಮವಾಯಿತೆಂದು ವೇದವ್ಯಾಸರು ಪುರಾಣಗಳಲ್ಲಿ ಸವಿಸ್ತಾರವಾಗಿ ವರ್ಣಿಸಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಈ ಸೃಷ್ಟಿಯ ಕ್ರಮವನ್ನ ಆಮೂಲಾಗ್ರವಾಗಿ ಕ್ರಮಕ್ರಮವಾಗಿ ವಿವರಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನ ಬಯಸುವವರು ಬ್ರಹ್ಮಾಂಡ ಪುರಾಣವನ್ನ ಪರಿಶೀಲಿಸಬಹುದು. ಧನ್ಯವಾದ.